ಹೆಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ಈ ಥರ ಬಟರ್ಫ್ಲೈ ಡಿಸೈನ್. ನಿಮಗೆ ಬೇಕಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಅಂತ. ಬನ್ನಿ ನೋಡುವ. ಫಸ್ಟಿಗೆ ನೀವಿಲ್ಲಿ ಒಂದು ಸ್ಲೀವ್ಗೆ ಎಷ್ಟು ಬೇಕೋ ಅಳತೆ ತೊಗೊಂಡು ನೀವು 4 ಫೋಲ್ಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಇಲ್ಲಿ ಮಾರ್ಕ್ ಎಷ್ಟು ಬೇಕಂದರೆ ನಿಮಗೆ ಸ್ಲೀವ್ ಉದ್ದ ಎಷ್ಟು ಬೇಕು ನೀವು ನೋಡ್ಕೊಳ್ಳಿ. ನಾನಿಲ್ಲಿ 10 ಇಂಚಿಲ್ಲ, ಅಂದರೆ 10 ಇಂಚಿಗೆ ಕಮ್ಮಿ ಇದೆ, ಒಂದು 6-7 ಇಂಚ್ ಇದೆ. ನಿಮ್ಗೆ ಎಷ್ಟು ಇಂಚ್ ಬೇಕೋ ಆ ಮೂಲೆಯಿಂದ, ನಾನು ಏನು ಟೇಪ್ ಹಿಡ್ತಿದ್ದೀನಲ್ಲ ಅದರಿಂದ ಮೂಲೆಯಿಂದ ಎಷ್ಟು ಇಂಚು, 6 ಇಂಚು ಅಂದರೆ ನಿಮಗೆ ಸುತ್ತ ನೀವು ಯಾವ ಕಡೆಯಿಂದ ಹಿಡಿದ್ರೂ ನಿಮ್ಗೆ 6 ಇಂಚ್ ಬರಬೇಕು. ನಾನೇನು ಇವಾಗ ರೌಂಡ್ ಮಾರ್ಕ್ ಹಾಕ್ತಿದ್ದೀನಲ್ಲ ಆ ಶೇಪಲ್ಲಿ ಸುತ್ತನೂ 6 ಇಂಚ್ ಅಂದರೆ 6 ಇಂಚು, 10 ಇಂಚ್ ಆದರೆ 10 ಇಂಚು, ಆ ಥರ ರೌಂಡ್ ನೀವು ಯಾವ ಕಡೆಯಿಂದ ಹಿಡಿದ್ರೂ ಟೇಪು ಅಷ್ಟೇ ಬರಬೇಕು ಇಂಚು. ಆ ಥರ ಆ ಶೇಪಲ್ಲಿ ಒಂದು ರೌಂಡ್ ಶೇಪ್ ಈ ಥರ ಕಟ್ ಮಾಡ್ಕೊಂಡು ಮಾರ್ಕ್ ಮಾಡಿಕೊಂಡು 8 ಫೋಲ್ಡ್ ಬರಬೇಕು. ನೀವು ಡಬಲ್ ಸ್ಲೀವ್ ಬರ್ಬೇಕಂದ್ರೆ ನಾನು ಇಲ್ಲಿ ನಿಮ್ಮ ವೀಡಿಯೋಗೆ ತೋರಿಸೋದಕ್ಕೋಸ್ಕರ ಅಂತ ಕಟ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೆ, ಸೊ ಅದನ್ನು ಕಟ್ಟಿಂಗ್ ಮಾಡಿರಲಿಲ್ಲ, ಸೊ ಸ್ಟಿಚಿಂಗ್ ಮಾತ್ರ ಮಾಡಿದ್ದೆ. ಸೊ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಬೇರೆ ಪೀಸ್ ತೊಗೊಂಡು ಕಟ್ ಮಾಡ್ತಾಯಿದ್ದೀನಿ. 4 ಫೋಲ್ಡ್ ಬಂದರೆ ಈ ಥರ ಒಂದೇ ಸ್ಲೀವ್ ಬರೋದು, ಅದಕ್ಕೆ ಹೇಳ್ತಾಯಿದ್ದೀನಿ 8 ಫೋಲ್ಡ್ ಬರಬೇಕು. ನೀವು ಮಡಚಿ ಕಟ್ ಮಾಡಬೇಕಾದ್ರೆ ನೋಡ್ಕೊಳ್ಳಿ, ನಿಮಗೆ 8 ಲೇಯರ್ ಇರುತ್ತೆ ಆ ಥರ. ಮತ್ತು ನೀವು ಸ್ಲೀವ್ದು ಭುಜದ ಇಲ್ಲಿ ಅಳತೆ ತೊಗೊಳ್ಳಿ. ಈಗ ಸ್ಟಿಚ್ ಹಾಕಬೇಕಲ್ಲ ನೀವು ಇದಕ್ಕೆ ಸ್ಲೀವ್ಗೆ, ಅದಕ್ಕೆ ಮುಂಚೆ ಎಷ್ಟು ಇಂಚ್ ಇದೆ ಇಲ್ಲಿ ಅಳತೆ ತೊಗೊಳ್ಳಿ. ನಂದಲ್ಲ ಇದು ಬ್ಲೌಸ್, ಡ್ರೆಸ್ಸು ಸಿಸ್ಟರ್ದು. ಸೊ 8 ಇಂಚ್ ಇದೆ. 8 ಇಂಚ್ಗೆ ಇಲ್ಲಿ ಫಸ್ಟು ಇದಕ್ಕೊಂದು ಅರ್ಧ ಮಧ್ಯ ಭಾಗಕ್ಕೆ ಒಂದು ಸ್ಕೇಲಿಂದ ಲೈನ್ ಹಾಕ್ಕೊಳ್ಳಿ, ಸ್ಟ್ರೈಟ್ ಲೈನು. ಆ ಕಡೆ ಅರ್ಧ ಈ ಕಡೆ ಅರ್ಧ ಕರೆಕ್ಟಾಗಿ ಬೇಕು ಲೈನು. ಸೆಂಟ್ರಿಗೆ ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡ್ಮೇಲೆ ಅಲ್ಲೇನಿತ್ತು 8 ಇಂಚು, ಅದರಲ್ಲಿ ಅರ್ಧ ಭಾಗನ ತೊಗೊಳ್ಳಿ. 8 ಇಂಚಲ್ಲಿ ಅರ್ಧ ಅಂದರೆ 4 ಇಂಚ್ ಆಯಿತು. ಇಲ್ಲಿ 4 ಇಂಚ್ಗೊಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡ್ಮೇಲೆ ಮತ್ತು 4ರಲ್ಲಿ ಅರ್ಧ ಭಾಗ ಎರಡಕ್ಕೊಂದು ಡಾಟ್ ಹಾಕ್ಕೊಳ್ಳಿ ಸೆಂಟ್ರಲ್ಲಿ. ಮತ್ತು ಆ ಕಡೆ 2 ಇಂಚು, ಈ ಕಡೆ 2 ಇಂಚು, ಟೋಟಲ್ 4 ಆಯಿತು ನೋಡಿ. ಸೆಂಟ್ರಲ್ಲಿ ಹಿಡಿದು 4 ಬರುತ್ತೆ, ಆ ಕಡೆ 2 ಈ ಕಡೆ 2, ಇವಾಗ ಪ್ಲಸ್ ಟೈಪ್ ಬರುತ್ತೆ. ಇದನ್ನು ರೌಂಡ್ ಶೇಪ್ ಹಾಕ್ಕೊಳ್ಳಿ. ನೀವು ನೀಟಾಗಿ ಹಾಕ್ಕೊಳ್ಳಿ ರೌಂಡ್ ಶೇಪು. ಸೊ ನಿಮ್ಮ ಹತ್ರ ರೌಂಡ್ ಸ್ಕೇಲ್ ಇದ್ದರೆ ಇಟ್ಕೊಂಡು ರೌಂಡ್ ಹಾಕ್ಕೋಬೋದು. ಸೊ ನಾನು ಕೈಯಲ್ಲೇ ಹಾಕ್ತಾಯಿದ್ದೀನಿ. ನೀಟಾಗಿ ಹಾಕ್ಕೊಳ್ಳಿ ರೌಂಡ್ ಶೇಪು, ಇಲ್ಲಾಂದರೆ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಚೆನ್ನಾಗಿ ಬರೋಲ್ಲ. ಈ ಥರ ಹಾಕೊಂಡ್ಮೇಲೆ ಮತ್ತೆ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಅದೇನು ರೌಂಡ್ ಶೇಪ್ ಹಾಕಿದ್ದೀರಾ ಅದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಳ್ಳೋಕೆ ಮುಂಚೆ ನೀವು ಸೇಫ್ಟಿಲಿ ನಿಮ್ಮ ಹತ್ರ ಸೂಜಿ ಇಲ್ಲ ಸೇಫ್ಟಿ ಪಿನ್ ಇದ್ದರೆ ಅದರಲ್ಲಿ ಸುತ್ತ ಸೇಫ್ಟಿಗೆ ಪಿನ್ ಹಾಕ್ಬಿಟ್ಟು ಆಮೇಲೆ ಕಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಆ ಕಡೆ ಈ ಕಡೆ ಜಾರ್ತು ಅಂದರೆ ಬಟ್ಟೆ ಹಾಗೆ ಹೋಗ್ಬಿಡುತ್ತೆ, ನೀಟಾಗಿ ಬರೋಲ್ಲ. ಸೊ ಅದಕ್ಕೋಸ್ಕರ ಸೇಫ್ಟಿ ಪಿನ್ ಹಾಕ್ಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಳಿ. ಸೊ ಕಟ್ ಮಾಡ್ಕೊಂಡ್ಮೇಲೆ ಸಿಂಗಲ್ ಸೈಡ್ ಏನಿದೆಯಲ್ಲ ಒಂದು ಸೈಡು ನೀವು ಉದ್ದ ಅಳತೆ ಏನು ತೊಗೊಂಡಿದ್ದೀರ ಆ ಸೈಡ್ ಬಿಟ್ಟು ಇನ್ನೊಂದು ಸೈಡ್ ಇದೆಯಲ್ಲ ಚಿಕ್ಕದಾಗೆ ಆ ಸೈಡ್ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಟ್ಯಾಚ್ ಮಾಡೋದಕ್ಕೆಲ್ಲ ಓಪನ್ ಇರಬೇಕಲ್ಲ, ಸೊ ಒಂದು ಸೈಡ್ ಓಪನ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕಟ್ ಮಾಡಿದ ಒಂದು ಪೀಸು ತೋರಿಸ್ತಾ ಇರೋದು ಒಂದು ಪೀಸು ಅಂದ್ಕೋಬೇಡಿ. ಸೊ ನಾನು ಆಲ್ರೆಡಿ ಈ ಬ್ಲೌಸ್ ಡ್ರೆಸ್ ಹೊಲಿಬೇಕಾದ್ರೆ ನಾನು ವಿಡಿಯೋ ಮಾಡ್ಕೊಂಡಿದ್ದೆ, ಕಟ್ಟಿಂಗ್ ಮಾತ್ರ ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ಅದಕ್ಕೋಸ್ಕರ ಕಟ್ಟಿಂಗ್ ತೋರಿಸಿ ನೆಕ್ಸ್ಟು ಸ್ಟಿಚಿಂಗು ನಾನು ಡ್ರೆಸ್ದು ಮಾಡ್ತಾಯಿದ್ದೀನಿ. ಸೊ ಸೆಂಟ್ರಿಗೆ ಒಂದು ಡಾಟ್ ಹಾಕ್ಕೊಂಡು ನಾರ್ಮಲಾಗಿ ಅಟ್ಯಾಚ್ ಮಾಡೋದು ಗೊತ್ತಲ್ಲ, ಭುಜ ಹತ್ರ ಡಾಟ್ ಬರಬೇಕದು ಏನು ಕಟ್ ಮಾಡಿದ್ದೀರಿ ಸೆಂಟ್ರಲ್ಲಿ ಒಂದು ಡಾಟ್ ಹಾಕ್ಕೊಂಡಿದ್ದೀವಲ್ಲ ಅದು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಇಟ್ಕೊಂಡು ಸ್ಲೀವ್ಗೆ 2 ಸ್ಟಿಚ್ ಹಾಕ್ತಾರೆ. ಬಟ್ ಇದಕ್ಕೆ ನೀವು ಲೈನಿಂಗ್ ಹಾಕ್ತೀರಾ ಅಂದರೆ ಸಿಂಗಲ್ ಸ್ಟಿಚ್ ಹಾಕಿ, ಮತ್ತು ಅದ್ರ ಮೇಲೆ ಲೈನಿಂಗ್ ಬರುತ್ತಲ್ಲ ಆಮೇಲೆ ಬೇಕಾದ್ರೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಬೇಕಿದ್ರೆ. ಇವಾಗ ಸದ್ಯಕ್ಕೆ ಸಿಂಗಲ್ ಸ್ಟಿಚ್ಚೇ ಸಾಕು. ಲೈನಿಂಗ್ ಬೇಕಿದ್ರೆ ಹಾಕೋಬೋದು, ಬೇಡ ಅನ್ನೋರು ಪರವಾಗಿಲ್ಲ ಹಾಕ್ಕೊಳ್ಳಿ, ಇಟ್ಟು ನಡೆಯುತ್ತೆ. ಮತ್ತು ಇದನ್ನೇ ಡಬಲ್ ಸ್ಟೆಪ್ಪಲ್ಲಿ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನೂ ಅದು ಡಬಲ್ ಸ್ಟೆಪ್ ಬೇಕಂದರೆ ನೀವೇನು
ಸ್ಲೀವ್ದು ಅಳತೆ ತೊಗೊಂಡಿದ್ದೀರಾ, ನಿಮಗೆ ಎಷ್ಟು ಉದ್ದ ಬೇಕು ಅದರಲ್ಲೇ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಮತ್ತು 2 ಜಾಯಿಂಟ್ ಮಾಡ್ಕೊಂಡು ಹೊಲ್ಕೊಳ್ಳಿ. ಸೊ ನೀವು ಲೈನಿಂಗ್ ಅಟ್ಯಾಚ್ ಮಾಡ್ತಿದ್ದೀರಾ ಅಂದರೆ ಹಿಂದೆ ಸ್ವಲ್ಪ ಒಂದು ಅರ್ಧ ಇಂಚು ಮಡಿಸ್ಬಿಟ್ಟು ಹೊಲ್ಕೊಂಡು ಆಮೇಲೆ ಅಟ್ಯಾಚ್ ಮಾಡ್ಕೊಳ್ಳಿ ಸ್ಲೀವ್ಗೆ. ಸೊ ಇಷ್ಟೇ, ಏನು ಹೊಲ್ದಿದ್ದೀರ ನೀವು ಫಸ್ಟ್ ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೇ ಇಟ್ಕೊಂಡು ಲೈನಿಂಗು ಕೂಡ ಹೊಲ್ಕೊಳ್ಳಿ. ಒಂದ್ಸಲ ಕಲಿತು ಅಂದರೆ ಏನು ಅಷ್ಟು ಕಷ್ಟ ಏನಿಲ್ಲ, ಬಟ್ ಕಲಿಬೇಕಷ್ಟೆ. ನೋಡಿ ರೆಡಿ ಆಯಿತು ಸ್ಲೀವು. ನಿಮಗೆ ಫಿಟ್ಟಿಂಗ್ ಎಷ್ಟು ಬೇಕು ನೋಡಿಕೊಂಡು ನೀವು ಸೈಡ್ ಸ್ಟಿಚ್ ಹಾಕ್ಕೊಳ್ಳಿ ಅಷ್ಟೇ. ಹೇಗೆ ಬಂದಿದೆ? ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಅದಕ್ಕೆ ಜಿಗ್ಜಾಗ್ ಮಾಡಿಸಿ, ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ.